ಇನ್ನೊಂದು 2-3 ವರ್ಷದಲ್ಲಿ ಯಾವ ರೀತಿ ಗಂಟು ಮೂಟೆ ಕಟ್ಕೊಂಡು ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದರೂ ಬೆಂಗಳೂರನ್ನು ಬಿಟ್ಟು ಅವರವರ ಊರುಗಳಿಗೆ ಹೋಗುವಂಥ ಸಮಯ ಹತ್ರ ಬರ್ತಿದೆ. ಏನಕ್ಕಂದರೆ ಇಡೀ ಕರ್ನಾಟಕ ಬೆಂಗಳೂರು ಮೇಲೆ ಡಿಪೆಂಡೆಂಟ್ ಆಗಿದೆ. ಇಡೀ ಕರ್ನಾಟಕದಲ್ಲಿ 40% GDP ಅನ್ನೋದು ಬೆಂಗಳೂರು ಒಂದೇ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ 40%ಅಲ್ಲಿ ಮೇಯ್ನ್ ಬಂದುಬಿಟ್ಟು ಯಾವ ಸೆಕ್ಟರು IT. ಸೊ IT ನೇ ಇನ್ನು ಮುಂದೆ ಇರುತ್ತಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗ್ತಿದೆ. ಏನಕ್ಕಂದರೆ ಆರ್ಥೋಪ್ರಿಕ್ ಅನ್ನೋದು ಒಂದು ಹೊಸ AI ಟೂಲ್ ಬಂದಿದೆ. ಸೊ ಇದನ್ನು ಡೆವಲಪ್ ಮಾಡಿರೋದು ಯಾರು ಗೊತ್ತಾ? ಎಲನ್ ಮಸ್ಕು, ಜೆಫ್ ಬೆಜೋಸು ಅಥವಾ ಬಿಲ್ ಗೇಟ್ಸು ಇವರಲ್ಲ. ಇದನ್ನು ಡೆವಲಪ್ ಮಾಡಿರೋದು ಕೂಡ AI. ಅಂದರೆ ಯಾವ ರೀತಿ ನೀವು ರೋಬೋ ಸಿನಿಮಾದಲ್ಲಿ ಒಂದು ರೋಬೋ ಇನ್ನೊಂದು ರೋಬೋನ ಕ್ರಿಯೇಟ್ ಮಾಡ್ತಿದ್ಯೋ ಅದೇ ರೀತಿ AI ಮತ್ತೊಂದು AIಗಳನ್ನು ಕ್ರಿಯೇಟ್ ಮಾಡ್ತಿದೆ. ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಇಷ್ಟು ದಿನ ಒಂದು ಸಾಫ್ಟ್ವೇರನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಪ್ರೋಗ್ರಾಮಿಂಗ್ ಮಾಡಬೇಕಾಗಿತ್ತು, ಅದನ್ನು ಟೆಸ್ಟ್ ಮಾಡಬೇಕಾಗಿತ್ತು, ಎರರ್ ಏನಾದರೂ ಬಂತು ಅಂದರೆ ಫಿಕ್ಸ್ ಮಾಡಬೇಕಾಗಿತ್ತು, ಫೈನಲಾಗಿ ಇದು ಮಾಡಬೇಕಾಗಿತ್ತು. ಆದರೆ ಈ AI ಹೊಸ ಟೂಲ್ ಏನಾಗಿದೆ ಅಂದರೆ ನಿಮ್ಗೆ ಕಂಪ್ಲೀಟ್ಲಿ ಅದೇ ಎಲ್ಲ ಮಾಡಿಕೊಟ್ಬಿಡುತ್ತೆ. ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಡ್ಬೇಕಾ? ಮಾಡಿಕೊಡುತ್ತೆ. ಇಷ್ಟು ದಿನ ಜೆಮಿನಿ ಆಗಲಿ ChatGPT ಆಗಲಿ ಯೂಸ್ ಮಾಡ್ತಿರೋರು ಗೊತ್ತಿರುತ್ತೆ. ನಾವೇನಾದರೂ ಕ್ವಶನ್ ಕೇಳಿದಾಗ ಅದು ಪಬ್ಲಿಕಲಿ ಏನು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತೋ ಅದರಲ್ಲಿ ಬೆಸ್ಟ್ ಯಾವುದು ಅಂತ ಪಿಕ್ ಮಾಡಿ ನಮಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನು ಮಾಡ್ತಿತ್ತು. ಆದರೆ ಇದು ಹಂಗಲ್ಲ, ಜಸ್ಟ್ ಸಲಹೆ ಕೊಡೋದಲ್ಲ, ಕೆಲಸನೇ ಮಾಡಿಕೊಡುತ್ತೆ. ಸೊ ಲಾಸ್ಟ್ 10 ಡೇಸಲ್ಲಿ $250 ಬಿಲಿಯನ್ ಅಷ್ಟು ಶೇರ್ ಮಾರ್ಕೆಟ್ ಅನ್ನೋದು ಕುಸ್ತಿದೆ. ನಮ್ಮ ಇಂಡಿಯಾದಲ್ಲೂ ಕುಸ್ತಿದೆ, ಅಮೇರಿಕದಲ್ಲೂ ಕುಸ್ತಿದೆ. ಎಲ್ಲ IT ಕಂಪ್ನಿಗಳಲ್ಲಿ ಅದು ಕೂಡ ಬಿಗ್ ಪ್ಲೇಯರ್ಸ್, ಯಾರೋ ಸಣ್ಣ ಪುಟ್ಟದವರು ಶೇರ್ಸ್ ವಿತ್ಡ್ರಾ ಮಾಡ್ತಿಲ್ಲ. ಬಿಗ್ ಪ್ಲೇಯರ್ಸ್ ಎಲ್ಲ ಇನ್ನು ಮುಂದೆ IT ಇಂಡಸ್ಟ್ರೀಸ್ ಇರುತ್ತಾ ಅಂತೇಳ್ಬಿಟ್ಟು ಇದನ್ನು ಮಾಡ್ತಿದ್ದಾರೆ. ಸೊ ಇದರಿಂದ ಎಫೆಕ್ಟ್ ಆಗೋದು ಫಸ್ಟ್ ಬಂದುಬಿಟ್ಟು IT ಅವ್ರಿಗೆ. ಸೆಕೆಂಡ್ ಅಂದರೆ ಇವಾಗೇನು ನಾಳೆ ತೆಗೆದಾಕ್ಬಿಡ್ತಾರೆ ಅಂತಲ್ಲ, 6 ಮಂತ್ಸ್ ಆಗ್ಬೋದು, 1 ಇಯರ್ ಆಗ್ಬೋದು, 2 ಇಯರ್ ಆಗ್ಬೋದು. ಬಟ್ ನಿಮ್ಮ ಜಾಬ್ ಅನ್ನೋದು ರಿಸ್ಕಲ್ಲಿದೆ. ಆ್ಯಂಡ್ IT ನಂಬ್ಕೊಂಡು ತುಂಬ ಇಂಡಸ್ಟ್ರೀಸ್ ಇದೆ ನಮ್ಮ ಬೆಂಗಳೂರಲ್ಲಿ. IT ನಂಬ್ಕೊಂಡು ಬಾಡಿಗೆ ಮನೆಗಳವ್ರು ಇದ್ದಾರೆ, PGಗಳವ್ರು ಇದ್ದಾರೆ, ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ಓಲಾ ಅವರು ಇದ್ದಾರೆ, ಹೋಟೆಲ್ಸ್ ಅವರು ಇದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಸ್ವಲ್ಪ ಹುಷಾರಾಗಿರಿ. ಏನು 2010ರಲ್ಲಿ ಎಲ್ಲ ಬೆಂಗಳೂರಿಗೆ ಬಂದರು, 2000 ಅಥವಾ 2010ರಲ್ಲಿ, 2020ರಲ್ಲಿ ಒಂದು ಸಣ್ಣ ಜಲಕನ್ನು ಕೋವಿಡ್ ತೋರಿಸ್ತು. 2030ರಲ್ಲಿ ಅದಕ್ಕಿಂತ 100 ಟೈಮ್ಸ್ ಡೇಂಜರಸ್ ಇರುತ್ತೆ ಅಂತ ಬಿಟ್ಟು ಕೆಲಸನೇ ಇಲ್ಲ ಅಂದರೆ ಇವಾಗ ಓದ್ತಿರೋರು ಏನಕ್ಕೆ ಓದ್ತಾರೆ ಹೇಳಿ? ಇವಾಗ ಮೆಕ್ಯಾನಿಕಲು, ಸಿವಿಲ್ಲು ಎಲ್ಲ ಲಾಸ್ಟ್ಗೆ ಎಲ್ಲಿ ITಯಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದರು. ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ITಯಲ್ಲೇ ಇದ್ದಾರೆ, ಆಯಿತಾ? ಇವಾಗ ಕೆಲಸಗಳು ಹೋಗ್ತಾ ಇದೆ ಅಂದರೆ ಇಂಜಿನಿಯರಿಂಗ್ ಓದ್ತಿರೋ ವಿದ್ಯಾರ್ಥಿಗಳು ಏನಾಗಬೇಕು? ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಫ್ಯೂಚರ್ ಇರುತ್ತೆ ಅಂತ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಬೆಸ್ಟ್ ಸೊಲ್ಯೂಷನ್ನು ವ್ಯವಸಾಯ ಮಾಡಿ. ನೋಡಿ, ನಮ್ಗೆ ಅಷ್ಟು ಲಾಭ ಸಿಗುತ್ತೋ ಇಷ್ಟು ಲಾಭ ಸಿಗುತ್ತೋ ಬಿಟ್ಬಿಡಿ, ನಮಗೆ ಬೇಕಾಗಿರೋಷ್ಟು ನಾವು ಬೆಳ್ಕೊಂಡಾದ್ರೂ ನಾವು ಇದು ಮಾಡ್ಬೋದಲ್ಲ. ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದರೆ AI ರೀಪ್ಲೇಸ್ ಮಾಡೋಕ್ಕಾಗದೇ ಇರುವಂಥ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಈಗಲಿಂದನೇ, ಸೈಡ್ ಬಿಸ್ನೆಸ್. ಅಥವಾ ಇನ್ನೂ ಬೆಸ್ಟ್ ಆಪ್ಷನ್ ಏನಂದರೆ ಲೈಕ್ ಕಂಟೆಂಟ್ ಕ್ರಿಯೇಷನು ಅಥವಾ ಏನೋ ಒಂದು ಅಪ್ಸ್ಕಿಲ್ ಆಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಆದರೆ ನಮ್ಮ ಭಾರತದ ಯುವ ಜನತೆ ಏನು ಮಾಡ್ತಿದ್ದಾರೆ ಗೊತ್ತಾ? ಚಪ್ರಿಗಳ ರೀಲ್ಸ್ ನೋಡಿಕೊಂಡು, ಚಪ್ರಿಗಳ ಡೈಲಿ ವ್ಲಾಗ್ಸ್ ನೋಡಿಕೊಂಡು, ಇನ್ನು ನಾನು ಮಾತಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಯಾರ್ಯಾರು IT ಯಲ್ಲಿದ್ದಾರೋ ಮತ್ತು ಕ್ಯಾಬ್ ಡ್ರೈವರ್ಸು ಅಥವಾ ಹೋಟೆಲ್ ಇಂಡಸ್ಟ್ರಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಹುಷಾರಾಗಿರಿ. ಬೆಂಗಳೂರು ರಿಯಲ್ ಎಸ್ಟೇಟ್ ಕೂಡ ಬೀಳೋ